ನಮಸ್ತೆ ವಾಚ್ ಕನ್ನಡ ಸೀರಿಯಲ್ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಂತರ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡೋಣ. ಪ್ರಾರಂಭದಲ್ಲಿ ವಿದ್ಯಾ ಮತ್ತು ಭದ್ರ ಇಬ್ಬರು ಕೂಡ ಮಲ್ಕೊಂಡಿರ್ತಾರೆ. ಆವಾಗ ಭದ್ರನ ಹೊಟ್ಟೆ ಮೇಲೆ ವಿದ್ಯೆ ಕೈ ಇಡ್ತಾಳೆ. ಆವಾಗ ಭದ್ರ ಹೇಳ್ತಾನೆ, ಯಾಕಪ್ಪ ಇವಳು ಕೈ ಇಟ್ಲು, ಇವಾಗ ಏನಾದರೂ ಇವಳನ್ನು ಎಬ್ಬಿಸಿದ್ರೆ ನನ್ನ ನಿದ್ರೆ ಹಾಳು ಮಾಡಿದ್ರು ಅಂತಕೊಂಡು ಬಾಯಿಗೆ ಬಂದಾಗ ಬೈತಾಳೆ. ಬೇಡ ಬೇಡ, ಇನ್ನೇನು ಅವಳು ಹೇಳು ಹೊತ್ತಾಯಿತು, ಅವಳು ಹೇಳ್ತಾಳಲ್ಲ ಆವಾಗಲೇ ಅವಳು ಎದ್ದಾದ್ಮೇಲೆ ಕೇಳೋಣ ಯಾಕೆ ನನ್ನ ಮೇಲೆ ಕೈ ಇಟ್ಟೆ ಅಂತ ಹೇಳ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಆವಾಗ ಅವಳು ಸೆರಗು ಜಾರಿರ್ತದೆ, ಅದರಲ್ಲಿ ಅವಳು ಸೊಂಟ ಕಾಣಿಸ್ತಾ ಇರ್ತದೆ. ಆವಾಗ ಭದ್ರ ಯೋಚನೆ ಮಾಡ್ತಾನೆ, ಅಯ್ಯೋ ಸೊಂಟ ಬೇರೆ ಕಾಣಿಸ್ತಾ ಇದೆ, ಮೊದಲು ಇದನ್ನು ಹೇಗಾದರೂ ಮಾಡಿ ಮುಚ್ಚಬೇಕು ಅಂತ ಹೇಳಿ ಸೊಂಟದ ಹತ್ರ ಸೀರೆಯನ್ನು ಮುಚ್ಚಬೇಕಂತ ಹೋಗ್ತಾನೆ. ಅಷ್ಟರಲ್ಲಿ ವಿದ್ಯೆ ಹೇಳ್ತಾಳೆ. ವಿದ್ಯೆ ಎದ್ದು, ಅಯ್ಯಯ್ಯೋ ಏನು ಮಾಡ್ತಿದ್ದೀರಾ, ನೀವು ನನ್ನ ಸೊಂಟ ಮುಡ್ತಿದ್ದೀರಾ, ನಾನೇ ಬೇಡ ಅಂತ ಹೇಳ್ದ ಮೇಲೆ ಯಾಕೆ ನನ್ನ ಸೊಂಟ ಮುಡ್ತಿದ್ದೀರಾ ಅಂತ ಹೇಳ್ಕೊಂಡು ದೊಡ್ಡದಾಗಿ ಗೊಬ್ಬೆ ಹಾಕ್ತಾಳೆ. ತುಂಬ ಕಿರ್ಚಾಡ್ತಾಳೆ, ಯಾರಾದರೂ ಬನ್ನಿ, ಈ ನ್ಯಾಯ ಕೇಳೋಕೆ ಯಾರೂ ಇಲ್ವಾ, ಇವ್ರು ನನ್ನ ಸೊಂಟ ಮುಡ್ತಿದ್ದಾರೆ, ಅಯ್ಯಯ್ಯೋ ಯಾರಾದರೂ ಬನ್ನಿ ಬನ್ನಿ ಅಂತೇಳಿ ಕಿರ್ಚಾಡ್ತಾ ಇರ್ತಾಳೆ. ಆಗ ಭದ್ರ ಹೇಳ್ತಾಳೆ, ಸಾಕು ನಿಲ್ಲಿಸು, ಯಾಕೆ ರೀತಿ ಕಿರ್ಚಾಡ್ತಿದ್ಯಾ, ನೋಡು ನಾನು ಆ ರೀತಿ ಏನು ಮಾಡಲಿಲ್ಲ, ನಾನು ನಿನ್ನ ಸೊಂಟ ಮುಟ್ಲಿಕ್ಕಂತ ಹೇಳಿ ಬರಲಿಲ್ಲ, ನಿನ್ನ ಸೊಂಟ ಕಾಣಿಸ್ತಾ ಇತ್ತು ಅದಕ್ಕೆ ಸೆರಗನ್ನು ಅಡ್ಡ ಹಾಕೋ ಅಂತ ಬಂದೆ ಅಷ್ಟೇ, ನೀನು ಯಾಕೆ ಈ ರೀತಿ ದೊಡ್ಡ ರಂಪರಾಮಾಯಣ ಮಾಡ್ತಿದ್ಯಾ, ಅದನ್ನು ಬಿಡು, ಮೊದಲು ಹೇಳು ನನ್ನ ಮೇಲೆ ಯಾಕೆ ನೀನು ಕೈ ಇಟ್ಟಿ ಅಂತ ಕೇಳ್ತಾನೆ. ಆವಾಗ ವಿದ್ಯೆ ಹೇಳ್ತಾಳೆ, ಅಯ್ಯೋ ನೀವ್ಯಾಕೆ ನನ್ನ ಹತ್ರ ಮಲ್ಕೊಂಡ್ರಿ, ನೀವು ನನ್ನ ಹತ್ರ ಮಲ್ಕೊಳ್ಳಿಲ್ಲ ಆದರೆ ನಾನು ನಿಮ್ಮಲ್ಲಿ ಕೈ ಇಡ್ತಿರ್ಲಿಲ್ಲ, ಅದನ್ನು ಮೊದಲು ಹೇಳಿ ಅಂತ ಹೇಳ್ತಾಳೆ. ಆಗ ಭದ್ರ ಹೇಳ್ತಾನೆ, ನೋಡು ಈ ಮಂಚ ತಂದಿದ್ದು ನಾನು, ಇದು ನನಗೆ ಮಲಗಲಿಕ್ಕೋಸ್ಕರ ತಂದಿದ್ದು, ನೀನು ಯಾಕೆ ಇದ್ರಲ್ಲಿ ಮಲ್ಕೊಂಡು, ಅದನ್ನು ಮೊದಲು ನೀನು ಹೇಳು ಅಂತ ಹೇಳ್ತಾನೆ. ಆಗ ವಿದ್ಯೆ ಹೇಳ್ತಾಳೆ, ಸಾಕು ಸಾಕು ಇದೆಲ್ಲ ತಂದಿದ್ದೀರಲ್ವ, ಇದಕ್ಕೆಲ್ಲ ನಾನು ಬಾಡಿಗೆ ಕೊಡಲ್ವಾ, ಅದೇ ರೀತಿ ಮಂಚಕ್ಕೂ ಬಾಡಿಗೆ ಕೊಡ್ತಿದ್ದೆ ಅಲ್ವಾ, ನೀವು ಯಾಕೆ ನನ್ನ ಹತ್ರ ಮಲ್ಕೊಂಡ್ರಿ, ಮೊದಲು ಅದಕ್ಕೆ ನೀವು ಉತ್ತರ ಕೊಡಿ ಅಂತ ಹೇಳ್ಕೊಂಡು ವಿದ್ಯೆ ಕೇಳ್ತಾ ಇರ್ತಾಳೆ. ಇನ್ನು ಭದ್ರ ಹೇಳ್ತಾನೆ, ನೋಡು ಇದು ನಾನು ತಂದಿರೋ ಮಂಚ, ನಾನೇ ಮಲ್ಕೊಳ್ತೇನೆ ಅಂತ ಹೇಳ್ತಾನೆ. ಆಗ ವಿದ್ಯೆ ಹೇಳ್ತಾಳೆ, ಆಯ್ತಪ್ಪ ನೀವೇ ಮಲ್ಕೊಳ್ಳಿ, ನನಗೆ ನೆಲದಲ್ಲಿ ಮಲ್ಕೊಂಡ್ರೆ ನನಗೆ ನೆಲ ಒತ್ತಲ್ಲ, ನಾನು ನೆಲದಲ್ಲೇ ಮಲ್ಕೊಳ್ತೇನೆ ಅಂತ ಹೇಳಿ, ನೋಡ್ಪುಟ ನಿನಗೆ ಮಂಚ ತಂದಿರೋದು ನಿನಗಲ್ಲ, ನಿಮ್ಮ ಅಪ್ಪ ಮಲ್ಕೊಳ್ಳಿಕ್ಕಂತೆ, ಪರವಾಗಿಲ್ಲ ನಾವಿಬ್ಬರು ನೆಲದಲ್ಲೇ ಮಲ್ಕೊಳ್ಳೋಣ ಅಂತ ಹೇಳ್ತಾಳೆ. ಇನ್ನು ಭದ್ರನಿಗೆ ಅವಳು ಮಾತಾಡಿದ್ದು ಕೇಳಿ ಬೇಜಾರಾಗುತ್ತೆ. ಆಗ ಭದ್ರ ಹೇಳ್ತಾನೆ, ನೋಡು ಸಿ ವಿದ್ಯಾ, ನಾಳೆಯಿಂದ ನೀನು ಮಂಚದಲ್ಲೇ ಮಲ್ಕೊ, ನಾನು ನೆಲದಲ್ಲಿ ಮಲ್ಕೊಳ್ತೇನೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಇನ್ನು ಬೆಳಿಗ್ಗೆ ಆಗಿರುತ್ತೆ. ವಿದ್ಯಾ ಬಟ್ಟೆ ಎಲ್ಲ ಮಡಿಸ್ತಾ ಇರ್ತಾಳೆ. ಇನ್ನು ಭದ್ರನ ಬಟ್ಟೆ ನೋಡಿ ಅವ್ರ ಬಟ್ಟೆನೂ ಮಡಚಬೇಕಂತ ಹೇಳಿ ಮಡಿಸ್ತಾ ಇರ್ತಾಳೆ. ಇನ್ನು ನೆಲ ಒರೆಸ್ತಾ ಇರ್ತಾಳೆ. ನೆಲ ಒರೆಸ್ತಾ ಇರುವಾಗ ಅವಳಿಗೆ ಚಯರ್ತಾಗುತ್ತೆ. ಆಗ ಭದ್ರ ಹೇಳ್ತಾನೆ, ಏನು ಸ್ವಲ್ಪ ಸಮಾಧಾನ, ಆರಾಮಲ್ಲೇ ನೆಲ ಒರೆಸು, ಯಾಕಿಷ್ಟು ಗಡಿಬಿಡಿ ಮಾಡಿ ನೆಲ ಒರೆಸ್ತಿದ್ಯಾ ಅಂತ ಕೇಳ್ತಾನೆ ಭದ್ರ. ಆಗ ವಿದ್ಯೆ ಹೇಳ್ತಾಳೆ, ಬಂದ್ಬಿಡಿ, ನನಗೆ ನೆಲ ಒರೆಸೋಕೆ ಬರಲ್ವಾ, ಇದೇನು ಜಾರುತ್ತಾ, ಇದೇನು ಜಾರು ಬಂಡಿಯಾ, ನಂಗೆ ನೆಲ ಒರೆಸೋದು ಚೆನ್ನಾಗಿ ಬರುತ್ತೆ, ದಿನಾನೇ ಒರೆಸ್ತೇನಂತೆ, ಇವತ್ತೇನು ಒರೆಸೋದು ವಿಶೇಷನಾ ಅಂತ ಹೇಳ್ತಾನೆ. ಆವಾಗ ಭದ್ರ ಹೇಳ್ತಾನೆ, ಆಯ್ತಪ್ಪ ನಿನ್ನ ಸುದ್ದಿಗೆ ನಾನು ಬರಲ್ಲ, ಏನಾದರೂ ಮಾಡ್ಕೊ, ಅದೇ ನೋಡಿದ್ರ ಏನಾದರೂ ಒಳ್ಳೇದಕ್ಕೆ ಹೇಳಿದರೆ ನಮಗೆ ಬಂದು ಬೈತಾರಂತೆ, ಒಳ್ಳೇದಕ್ಕೆ ಏನು ಹೇಳಬಾರ್ದು ಇನ್ನು ಮುಂದೆ, ಏನಾದರೂ ಮಾಡ್ಕೊ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಇನ್ನು ವಿದ್ಯಾ ಹೇಳ್ತಾಳೆ, ಆಯ್ತಾಯ್ತು ಮೊದಲು ನೀವು ಹೋಗಿ, ನನಗೇನು ಗೊತ್ತಿಲ್ವಾ, ನಾನು ಯಾರು 3 ಅಡಿ, ಅಯ್ಯಯ್ಯೋ ಇವ್ರು ಬೇರೆ 3 ಅಡಿ ಅಂತ ಹೇಳಿ ನನಗೂ ಅದೇ ಅಭ್ಯಾಸ ಆಗಿಬಿಟ್ಟಿದೆ, ನಾನು ಯಾರು ವಿದ್ಯಾ, ನನಗೆ ಗೊತ್ತಿಲ್ವಾ ನೆಲ ಹೇಗೆ ಒರೆಸ್ಬೇಕಂತ ಹೇಳಿ ನೆಲ ಒರೆಸ್ತಾ ಇರ್ತಾಳೆ. ನೆಲ ಒರೆಸ್ತಾ ಇರುವಾಗ ಅವಳು ಜಾರಿ ಕೆಳಗೆ ಬಿದ್ದುಬಿಡ್ತಾಳೆ. ಅಯ್ಯೋ ಅಂತ ನೋವು ನೋವು ಅಂತ ಕಿರ್ಚಾಡ್ತಾ ಇರ್ತಾಳೆ. ಆವಾಗ ಭದ್ರ ಇನ್ನೇನು ಹೊರಗೆ ಹೋಗಬೇಕಾದವನು ಒಳಗೆ ಬರ್ತಾನೆ. ಯಾಕೆ ಅವಳು ಇಷ್ಟು ಕಿರ್ಚಾಡ್ತಿದ್ದಾಳೆ ಅಂತ ಹೇಳಿ ಒಳಗೆ ಬಂದು ನೋಡುವಾಗ ವಿದ್ಯಾ ನೆಲದಲ್ಲಿ ಬಿದ್ದು ನೋವು ನೋವು ಅಂತ ಒದ್ದಾಡ್ತಾ ಇರ್ತಾಳೆ. ಭದ್ರನಿಗೆ ಅವಳ ನೋಡಿ ತುಂಬಾ ಶಾಕ್ ಆಗುತ್ತೆ. ಇನ್ನು ಭದ್ರ ಏನು ಮಾಡ್ಕೊಂಡೆ ಅಂತ ಹೇಳಿ ಅವಳನ್ನು ಎತ್ಕೊಂಡು ಹೋಗ್ತಾನೆ. ಇನ್ನು ಅವಳನ್ನು ಕಾರಲ್ಲಿ ಕೂತ್ಕೊಳಿಸ್ಬೇಕಂತ ಹೋಗ್ತಿರುವಾಗ ಚಂಪಾ ಬರ್ತಾಳೆ. ಚಂಪಾ ಬಂದು, ಭವ ಏನಾಯಿತು ವಿದ್ಯಾಕ್ಕನಿಗೆ, ಭವ ಏನಾಯಿತು ಅಂತ ಕೇಳ್ತಾಳೆ. ಆಗ ಭದ್ರ ಹೇಳ್ತಾಳೆ, ನೀನು ಬಂದದ್ದು ಒಳ್ಳೇದಾಯಿತು ಚಂಪಾ, ಮೊದಲು ಕಾರ್ ಡೋರ್ ತೆಗಿ ಅಂತ ಹೇಳಿ ಕಾರ್ ಡೋರ್ ತೆಗೆದಾದ್ಮೇಲೆ ಅವಳನ್ನು ಕೂತ್ಕೊಳಿಸ್ತಾನೆ ಭದ್ರ ವಿದ್ಯಾನ. ಇನ್ನು ಚಂಪಾ ಹೇಳ್ತಾಳೆ, ಭವ ಏನಾಯಿತು ಭವ ವಿದ್ಯಾಕ್ಕನಿಗೆ ಅಂತ ಹೇಳ್ತಾಳೆ. ಆಗ ಭದ್ರ ಹೇಳ್ತಾನೆ, ಚಂಪಾ ಅದು ನೆಲ ಒರೆಸುವಾಗ ಅವಳು ಜಾರಿ ಬಿದ್ದುಬಿಟ್ಲು, ಕಾಲು ಜೋರು ನೋವು ಅಂತ ಹೇಳ್ತಿದ್ದಾಳೆ, ಹೊಟ್ಟೆ ಬೆನ್ನು ಎಲ್ಲ ನೋವು ಅಂತ ಹೇಳ್ತಿದ್ದಾಳೆ, ನಾನು ಈಗಲೇ ಆಸ್ಪತ್ರೆ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ. ಇನ್ನು ಚಂಪಾ ಹೇಳ್ತಾಳೆ, ಇದನ್ನು ಆದಷ್ಟು ಬೇಗ ಅಮ್ಮಮ್ಮಂಗೆ ಹೇಳಬೇಕು ಅಂತ ಹೇಳಿ ಹೋಗ್ತಾಳೆ. ಇನ್ನು ಅಮ್ಮಮ್ಮ ಹೇಳ್ತಾ ಇರ್ತಾಳೆ, ಮೌನ 1 ಗ್ಲಾಸ್ ಹಾಲು ತಗೊಂಡು ಬಾರೆ ಅಂತ ಹೇಳ್ತಾ ಇರ್ತಾಳೆ. ಇನ್ನು ಅಮ್ಮಮ್ಮ ಮತ್ತು ಮೌನ ಇಬ್ಬರು ಮಾತಾಡ್ತಾ ಇರ್ತಾರೆ. ಆವಾಗ ಚಂಪಾ ಓಡೋಡಿ ಬರ್ತಾಳೆ. ಅಮ್ಮಮ್ಮ ಅತ್ತೆ ಅತ್ತೆ ಅಂತೇಳಿ ಓಡೋಡಿ ಬರ್ತಾಳೆ. ಆವಾಗ ಅಮ್ಮಮ್ಮ ಹೇಳ್ತಾಳೆ, ಏನಾಯ್ತು ಚಂಪಾ, ಯಾಕೆ ಈ ರೀತಿ ಓಡಾಡಿ ಬರ್ತಿದ್ಯಾ, ಅಲ್ಲ ಒಳ್ಳೆ ಹಾವು ಮೆಟ್ಟಿದಾಗೆ ಓಡಾಡ್ತಿದ್ಯಲ್ಲ, ಏನಾಯಿತು ಅಂತ ಕೇಳ್ತಾಳೆ. ಆಗ ಚಂಪಾ ಹೇಳ್ತಾಳೆ, ಅದು ಔಟ್ ಹೌಸಲ್ಲಿ ವಿದ್ಯಾಕ್ಕ ಕಾಲು ಜಾರಿ ಬಿದ್ದುಬಿಟ್ರು ಅಂತ ಹೇಳ್ತಾಳೆ. ಆಗ ಅಮ್ಮಮ್ಮಂಗೆ ಅತ್ತೆಗೆ ಇಬ್ಬರಿಗೂ ಶಾಕ್ ಆಗುತ್ತೆ. ಏನು ಹೇಳ್ತಿದ್ಯಾ, ಅಲ್ಲ ಈಗ ಹೇಗಿದ್ದಾಳೆ, ಎಲ್ಲಿ ಹೋದ್ಲು ಅಂತ ಹೇಳ್ತಾಳೆ. ಆವಾಗ ಅವಳು ಹೇಳ್ತಾಳೆ, ಅಮ್ಮಮ್ಮ ಹೆದರಬೇಡಿ, ಭದ್ರ
ಭಾವ ಅವಳನ್ನು ಕರ್ಕೊಂಡು ಆಸ್ಪತ್ರೆಗೆ ಹೋದ್ರು ಅಂತ ಹೇಳ್ತಾಳೆ. ಆವಾಗ ಅಮ್ಮಮ್ಮ ಹೇಳ್ತಾಳೆ, ಆಯ್ತಾಯ್ತು ನಾವು ಈಗಲೇ ಎಲ್ಲರೂ ಆಸ್ಪತ್ರೆಗೆ ಹೋಗೋಣ, ಅವಳ ಪರಿಸ್ಥಿತಿ ಏನಾಗಿದೆಯೋ ಏನೋ ಅಂತ ಹೇಳ್ಕೊಂಡು ಎಲ್ಲರೂ ಆಸ್ಪತ್ರೆಗೆ ಹೋಗ್ತಾರೆ. ಇನ್ನು ಈ ಕಡೆ ಈಶ್ವರಿ ಸುಮ್ಮನೆ ಕೂತ್ಕೊಂಡಿರ್ತಾಳೆ. ಅಲ್ಲಿಗೆ ವಿನಂತಿ ಮತ್ತೆ ಸಾವಿತ್ರಿ ಬರ್ತಾಳೆ. ಸಾವಿತ್ರಿ ಬಂದು ಹೇಳ್ತಾಳೆ, ಅಲ್ಲ ಅತ್ತಿಗೆ ಮನೇಲಿ ಯಾರೂ ಇಲ್ಲ, ಏನಾಗಿದೆ ಬೆಳಿಗ್ಗೆ ಬೆಳಿಗ್ಗೆ ಮನೇಲಿ ಯಾರೂ ಇಲ್ಲ, ಎಲ್ಲ ಎಲ್ಲಿ ಹೋದ್ರು ಅಂತ ಹೇಳ್ತಾಳೆ. ಆವಾಗ ಅಲ್ಲಿಗೆ ಚಿತ್ರ ಬರ್ತಾಳೆ. ಚಿತ್ರ ಬಂದು ಹೇಳ್ತಾಳೆ, ಅಮ್ಮ ಏನು ಗೊತ್ತಾ, ನಾನು ಸ್ನಾನ ಮಾಡ್ಕೊಂಡು ಬರುವಾಗ ವಿದ್ಯಾ ನೆಲಕ್ಕೆ ಬಿದ್ದು ಹೊಳಾಡ್ತಿದ್ಲು, ಅಯ್ಯಯ್ಯೋ ನೋವು ನೋವು ಅಂತ ಹೇಳ್ತಿದ್ಲು, ಅವಳನ್ನು ಕರ್ಕೊಂಡು ಭದ್ರ ಆಸ್ಪತ್ರೆಗೆ ಹೋಗಿದ್ದಾನೆ ಅಂತ ಹೇಳ್ತಾರೆ. ಆಗ ಸಾವಿತ್ರಿಗೆ ತುಂಬ ಖುಷಿಯಾಗುತ್ತೆ. ಆಗ ಸಾವಿತ್ರಿ ಹೇಳ್ತಾಳೆ, ಏನು ಹೇಳ್ತಿದ್ಯಾ, ಅಯ್ಯೋ ನಾವೇನು ಅಂದ್ಕೊಂಡ್ವಿ ಅದೇ ಆಗ್ತಿದೆ, ಏನಾದರೂ ವಿದ್ಯಾನ ಹೊಟ್ಟೆಲಿರೋ ಮಗು ಇಲ್ಲ ಅಂದರೆ ನಮಗೆಲ್ಲ ತುಂಬಾ ಖುಷಿ, ನಾವು ಅಂದ್ಕೊಂಡಿದ್ದಾಗೆ ಆಗ್ತಿದೆ ಅಂತ ಅರ್ಥ, ತುಂಬಾ ಖುಷಿ ಆಗ್ತಿದೆ ನಮಗೆ ಹೇಳ್ಕೊಂಡು ತುಂಬಾ ಖುಷಿ ಪಡ್ತಾ ಇರ್ತಾಳೆ. ಇನ್ನು ಈಶ್ವರಿ ಹೇಳ್ತಾಳೆ, ಹೌದು ನಮ್ಗೆ ಅದೇ ತಾನೇ ಬೇಕಾಗಿರೋದು, ವಿದ್ಯನ್ ಮಗು ಭೂಮಿಗೆ ಬರಬಾರ್ದು, ಆ ಮಗು ಅಲ್ಲಿಂದನೇ ಹೋಗಬೇಕು, ಆ ಮಗು ಈ ಮನೆಗೆ ಬರಬಾರ್ದು ಅಂತ ಹೇಳ್ತಾ ಇರ್ತಾಳೆ. ಆವಾಗ ಸಾವಿತ್ರಿ ಹೇಳ್ತಾಳೆ, ಅಲ್ಲ ಅತ್ತಿಗೆ ಭದ್ರ ಬೇರೆ ಆ ಮಗು ನಂದೇ ಅಲ್ಲ ಹೇಳ್ಕೊಂಡು ಊರಿನವ್ರ ಮುಂದೆ ಹೇಳ್ದ, ಆದರೆ ಇವಾಗ ನೋಡಿದರೆ ಅವಳಿಗೆ ಕಾಳಜಿ ಮಾಡ್ತಿದ್ದಾನೆ, ಅವಳನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಿದ್ದಾನೆ, ಭದ್ರ ಏನಾದರೂ ಆ ಮಗುನ ತಂದೆ ಮಗು ಅಂತ ಒಪ್ಕೊಂಡ ಅಥವಾ ವಿದ್ಯೆನ ಮೇಲೆ ಕಾಳಜಿ ಬಂತ, ಭದ್ರ ಯಾಕೆ ಈ ರೀತಿ ಮಾಡ್ತಿದ್ದಾನೆ ಅಂತ ಕೇಳ್ತಾಳೆ. ಆಗ ಈಶ್ವರಿ ಹೇಳ್ತಾಳೆ, ನೋಡು ಸಾವಿತ್ರಿ, ಭದ್ರ ಕುಡಿದ ಜಾನದಲ್ಲಿ ಹೇಳಿರ್ಬೋದು ಆ ಮಗು ನಂದಲ್ಲ ಅಂತ ಹೇಳಿ, ಆದರೆ ಅವನಿಗೆ ಅವನ ಮನಸ್ಸಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಅವಳ ಮೇಲೆ ಪ್ರೀತಿ ಇದೆ, ಆ ಮಗುನ ಮೇಲೆ ಕಾಳಜಿನೇ ಇದೆ, ಅದಕ್ಕೆ ಅವ್ನು ಈ ರೀತಿ ಮಾಡ್ತಿದ್ದಾನೆ. ಒಂದು ವೇಳೆ ಆ ಮಗುನೇ ಇಲ್ಲ ಅಂತ ಆದರೆ ವಿದ್ಯನ ಪರಿಸ್ಥಿತಿ ಏನಾಗ್ಬೋದು, ವಿದ್ಯಾ ಇನ್ನು ಮುಂದೆ ಆ ಮನೆಗಂತೂ ಹೋಗಲ್ಲ, ಇನ್ನು ಅವಳು ನಾವು ಹೇಳ್ದಾಗ ಕೇಳಬೇಕು, ಅದಾಗಬೇಕಂದ್ರೆ ನಾವು ಆಸ್ಪತ್ರೆಯಿಂದ ಯಾವ ಸುದ್ದಿ ಬರ್ತದೆ ಅಂತ ಹೇಳಿ ಕಾಯ್ತಾ ಇರಬೇಕು ಅಂತ ಹೇಳ್ತಾಳೆ. ಇನ್ನು ಅವರಲ್ಲಿ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಇನ್ನು ಈ ಕಡೆ ಆಸ್ಪತ್ರೆಯಲ್ಲಿ ಹೋಗ್ತಾರೆ. ಇನ್ನು ಭದ್ರ ಹೇಳ್ತಾಳೆ, ಡಾಕ್ಟರ್ ನೋಡಿ ವಿದ್ಯಾ ತುಂಬ ಕಾಲು ನೋವು ಅಂತ ಹೇಳ್ತಿದ್ದಾಳೆ ಅಂತ ಹೇಳ್ತಾರೆ. ಆಗ ಡಾಕ್ಟರ್ ಹೇಳ್ತಾರೆ, ಏನಾಯಿತು ಅಂತ ಕೇಳ್ತಾರೆ. ಆಗ ವಿದ್ಯಾ ಹೇಳ್ತಾಳೆ, ಡಾಕ್ಟರ್ ನಾನು ಜಾರಿ ಬಿದ್ದೆ, ಕಾಲು ಬೆನ್ನು ಹೊಟ್ಟೆ ಎಲ್ಲನೂ ನೋವಾಗ್ತಿದೆ ಡಾಕ್ಟರ್ ಅಂತ ಹೇಳ್ತಾರೆ. ಆಗ ಡಾಕ್ಟರ್ ಹೇಳ್ತಾರೆ, ಮೊದಲು ಅವಳನ್ನು ರೂಮಿಗೆ ಕರ್ಕೊಂಡೋಗಿ ಮೊದಲು ಟ್ರೀಟ್ಮೆಂಟ್ ಶುರು ಮಾಡೋಣ ಅಂತ ಹೇಳ್ತಾರೆ. ಆದರೆ ವಿದ್ಯಾ ಅವಳು ಬಸರಿ ಅನ್ನೋದನ್ನು ಹೇಳೋದನ್ನೇ ಮರ್ತು ಬಿಡ್ತಾಳೆ. ಇನ್ನು ಭದ್ರನೂ ಹೇಳೋದನ್ನು ಮರ್ತು ಬಿಡ್ತಾನೆ. ಇನ್ನು ಭದ್ರನಿಗೆ ಒಂದೇ ಸಲ ನೆನಪಾಗುತ್ತೆ, ಅಯ್ಯೋ ನಾನು ಅವಳು ಬಸರಿ ಅಂತ ಹೇಳೋದನ್ನೇ ಮರ್ತು ಬಿಟ್ಟೆ ಅಲ್ಲ ಅಂತ ಹೇಳ್ಕೊಂಡು ಡೋರ್ ಲಾಕ್ ಮಾಡ್ತಾ ಇರ್ತಾನೆ. ಆವಾಗ ಅವ್ರು ಹೇಳ್ತಾರೆ, ಯಾಕೆ ಡೋರ್ ಲಾಕ್ ಮಾಡ್ತಿದ್ದಾರೆ, ಏನಾಯಿತು ಅಂತ ಕೇಳ್ತಾರೆ ಸಿಸ್ಟರ್. ಆಗ ಅವನು ಹೇಳ್ತಾನೆ, ಅಲ್ಲ ಅವ್ರು ಬಸರಿ ಅನ್ನೋದನ್ನು ನಾನು ಹೇಳೋದೇ ಮರ್ತು ಬಿಟ್ಟೆ, ಅವಳು 5 ತಿಂಗಳು ಬಸರಿ ಅಂತ ಹೇಳ್ತಾಳೆ. ಆವಾಗ ಸಿಸ್ಟರ್ ಹೇಳ್ತಾರೆ, ಏನು ಬಸರಿಯಾ, ಅಯ್ಯೋ ಡಾಕ್ಟರ್ ಬರೀ ಇಂಜೆಕ್ಷನ್ ಕೊಡಲಿಕ್ಕೆ ರೆಡಿಯಾಗಿದ್ದಾರೆ ಅಂತ ಹೇಳ್ತಾರೆ. ಆಗ ಭದ್ರ ಏನು ಇಂಜೆಕ್ಷನ್ ಅಂತ ಹೇಳಿ ಓಡಿ ಹೋಗ್ತಾನೆ. ಓಡಿ ಹೋದಾಗ ಡಾಕ್ಟರ್ ಹೇಳ್ತಾರೆ, ಯಾಕೆ ಇಲ್ಲಿಗೆ ಬಂದ್ರಿ, ಅಲ್ಲ ನಿಮ್ಮನ್ನು ಹೊರಗೆ ನಿಲ್ಲಿ ಅಂತ ಹೇಳಿದ್ದಲ್ಲ, ಯಾಕೆ ಇಲ್ಲಿಗೆ ಬಂದಿದ್ದೀರಾ ಅಂತ ಕೇಳ್ತಾಳೆ. ಆವಾಗ ಭದ್ರ ಹೇಳ್ತಾನೆ, ಅದು ಡಾಕ್ಟರ್ ಅವಳು 5 ತಿಂಗಳು ಬಸರಿ ಡಾಕ್ಟರ್ ಅಂತ ಹೇಳ್ತಾರೆ. ಆಗ ಡಾಕ್ಟರಿಗೆ ಶಾಕ್ ಆಗುತ್ತೆ, ಏನು ಅಲ್ಲ ವಿದ್ಯಾ ನೀನಾದರೂ ಹೇಳಬೇಕಲ್ಲ 5 ತಿಂಗಳು ಬಸರಿ ಅಂತ, ನಾನು ಬೇರೆ ಇಂಜೆಕ್ಷನ್ ಕೊಡಬೇಕು ಅಂತ ಹೊರಟಿದ್ದೆ, ಈ ಇಂಜೆಕ್ಷನ್ ಕೊಟ್ಟಿದ್ರೆ ಮಗುಗೆ ಎಷ್ಟು ಅಪಾಯ ಆಗ್ತಿದೆ ಅನ್ನೋದು ಗೊತ್ತಿದೆಯಾ ನಿಮಗೆ ಅಂತ ಹೇಳ್ತಾರೆ. ಇನ್ನು ಡಾಕ್ಟರ್ ಕೇಳ್ತಾರೆ, ಆಯಿತು ಯಾರ ಹತ್ರ ತೋರಿಸ್ತಾ ಇದ್ದೀರಾ, ಚೆಕಪ್ ಯಾರ ಹತ್ರ ಮಾಡಿಸ್ತಾ ಇದ್ದೀರಾ ಅಂತ ಹೇಳ್ತಾರೆ ಭದ್ರನ ಹತ್ರ. ಆದರೆ ಭದ್ರನಿಗೆ ಗೊತ್ತಿರಲ್ಲ. ಆಗ ವಿದ್ಯೆ ಹೇಳ್ತಾರೆ, ಅದು ಮಾಲತಿ ಡಾಕ್ಟರ್ ಅಂತ ಹೇಳ್ತಾರೆ. ಆಗ ಡಾಕ್ಟರ್ ಹೇಳ್ತಾಳೆ ಸಿಸ್ಟರ್ ಹತ್ರ, ನೋಡಿ ಮಾಲತಿ ಡಾಕ್ಟರನ್ನು ಬರ್ಲಿಕ್ಕೆ ಹೇಳಿ ಇಲ್ಲಿಗೆ ಅಂತ ಹೇಳ್ತಾರೆ. ಇನ್ನು ಭದ್ರನು ಹೊರಗೋಗಿ ಕಾಯ್ತಾ ಇರ್ತಾನೆ. ಆಗ ಮಾಲತಿ ಡಾಕ್ಟರ್ ಬರ್ತಾರೆ. ಬಂದು ಕೂಡಲೇ ವಿದ್ಯೆ ಹೇಳ್ತಾಳೆ, ಡಾಕ್ಟರ್ ನಂಗೆ ತುಂಬ ನೋವಾಗ್ತಿದೆ ಡಾಕ್ಟರ್ ಅಂತ ಹೇಳ್ತಾಳೆ. ಆಗ ಡಾಕ್ಟರ್ ಹೇಳ್ತಾಳೆ, ಅಲ್ಲ ವಿದ್ಯೆ ಏನು ಮಾಡ್ಕೊಂಡ್ಯಾ, ನೋಡು ಮೊದಲು ಸ್ಕ್ಯಾನಿಂಗ್ ಮಾಡೋಣ ಅಂತೇಳಿ ಸ್ಕ್ಯಾನಿಂಗ್ ರೂಮಿಗೆ ಕರ್ಕೊಂಡು ಹೋಗ್ತಾರೆ. ಇನ್ನು ಭದ್ರ ತುಂಬಾ ಬೇಜಾರಾಗ್ತಿರುತ್ತೆ ಭದ್ರನಿಗೆ. ಇನ್ನು ಮನೆಯವರೆಲ್ಲರೂ ಬರ್ತಾರೆ, ಅಮ್ಮಮ್ಮ, ಮೌನ ಮತ್ತು ವಿದ್ಯಾನ ಅಪ್ಪ ಅಮ್ಮ ಎಲ್ಲರೂ ಬರ್ತಾರೆ. ಆವಾಗ ಅಮ್ಮಮ್ಮ ಹೇಳ್ತಾರೆ, ಏನಾಯಿತು ವಿದ್ಯಾನಿಗೆ ಅಂತ ಹೇಳ್ತಾರೆ. ಆಗ ಭದ್ರ ಹೇಳ್ತಾನೆ, ಏನೂ ಇಲ್ಲ, ಅವ್ರು ಸ್ಕ್ಯಾನಿಂಗ್ ಕರ್ಕೊಂಡು ಹೋಗಿದ್ದಾರೆ, ಮಗು ಹೇಗಿದೆ ಅಂತ ನೋಡ್ಬೇಕಂತೇಳಿ ಸ್ಕ್ಯಾನಿಂಗಿಗೆ ಕರ್ಕೊಂಡು ಹೋಗಿದ್ದಾರೆ, ಅಮ್ಮಮ್ಮ ನೀವು ಹೆದರಬೇಡಿ ಏನೂ ಆಗಲ್ಲ ಅಂತ ಹೇಳ್ತಾರೆ. ಇನ್ನು ವಿದ್ಯಾನ ಸ್ಕ್ಯಾನಿಂಗ್ ಮಾಡ್ತಾ ಇರ್ತಾರೆ. ಆಗ ಸಿಸ್ಟರ್ ಬಂದು ಹೇಳ್ತಾರೆ, ನೋಡಿ ಭದ್ರ ಅವರಲ್ಲ, ನೀವು ಅವರ ಹಸ್ಬೆಂಡ್ ಅಲ್ವಾ, ಬನ್ನಿ ಅಂತ ಹೇಳ್ತಾರೆ. ಆಗ ಅಮ್ಮಮ್ಮ ಹೇಳ್ತಾಳೆ, ಭದ್ರ ನೀನು ಹೋಗೋದು ಬೇಡ, ನಾವಿಬ್ಬರೇ ಹೋಗ್ತೇವೆ, ಇದು ಹೆಂಗಸರ ವಿಚಾರ ನಿಂಗೆ ಗೊತ್ತಾಗಲ್ಲ ಅಂತ ಹೇಳಿ ಭದ್ರನ ಹೋಗೋದನ್ನು ತಡೆದು ಅಮ್ಮಮ್ಮ ಮತ್ತು ಅತ್ತೆ ಹೋಗ್ತಾರೆ. ಇನ್ನು ಅವ್ರು ಹೋಗಿ ಏನಾಗಿದೆ ಅಂತ ನೋಡ್ತಾರೆ. ಆದರೆ ವಿದ್ಯೆನ ಮಗುಗೆ ಏನೂ ಆಗಿರಲ್ಲ, ಕಾಲು ನೋವಾಗಿರ್ತಾಳೆ ವಿದ್ಯನಿಗೆ ಅಷ್ಟೇ. ಇನ್ನು ಈ ವಿಡಿಯೋ ಇಲ್ಲಿಗೆ ಮುಗಿಯುತ್ತೆ. ಮುಂದಿನ ವಿಡಿಯೋದಲ್ಲಿ ಏನೆಲ್ಲ ಆಗುತ್ತೆ ನೋಡೋಣ. ಭದ್ರ ಒಪ್ಕೊಳ್ತಾನ, ವಿದ್ಯಾನ ಮಗು ನನ್ನ ಮಗು ಅಂತ ಭದ್ರ ಒಪ್ಕೊಳ್ತಾನ, ವಿದ್ಯೆ ಮತ್ತು ಭದ್ರ ನಡುವೆ ಪ್ರೀತಿ ಚಿಗುರುತ್ತಾ, ಏನೆಲ್ಲ ಆಗುತ್ತೆ ಪ್ರತಿಯೊಂದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅಲ್ಲಿಯವರೆಗೂ ನಮ್ಮ ವಾಚ್ ಕನ್ನಡ ಸೀರಿಯಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಬೆಂಬಲ ಸದಾ ನಮ್ಮ ಮೇಲೆ ಹೀಗೆ ಇರಲಿ.